ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯಿನ ಆಂಧ್ರ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಒಂದು 15 ಮಾವಿನಕಾಯಿ ತುಂಬ ಚಿಕ್ಕದಿತ್ತು, ತುಂಬ ಫ್ರೆಶ್ ಆಗಿತ್ತು. ನಾನೇ ಕಿತ್ಕೊಂಡು ಬಂದಿದ್ದರಿಂದ ಒಂದು ಸ್ವಲ್ಪನೇ ರೆಡಿ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಎಳ್ಳೆಣ್ಣೆ ಒಂದು 3/4 ಬಟ್ಲು ತೊಗೊಂಡಿದ್ದೀನಿ. ಅಚ್ಕಾರದ ಪುಡಿ 4ರಿಂದ 5 ಸ್ಪೂನು, ಒಂದು ಅರ್ಧ ಬಟ್ಲು ಉಪ್ಪು, 1 ಟೀ ಸ್ಪೂನು ಅರಿಶಿಣ, ಮತ್ತು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಸಾಸಿವೆ ಮತ್ತು ಮೆಂತೆ. 3 ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನು ಮೆಂತೆ, ಇದೆರಡನ್ನೂ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಮುಂಚೆನೇ ಎಣ್ಣೆ ಮತ್ತು ಉಪ್ಪನ್ನು ಹಾಕಿ ನೆನೆಯಕ್ಕೆ ಬಿಟ್ಟಿದ್ದೆ ಒಂದು ಹಾಫ್ ಆನ್ ಅವರು. ಈಗ ಅದಕ್ಕೆ ಅಚ್ಕಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಒಂದು ಸ್ಪೂನು ಅರಿಶಿಣ ಹಾಕ್ಕೊಳ್ಳೋಣ. ಅದನ್ನು ಕೂಡ ಮಿಕ್ಸ್ ಮಾಡೋಣ. ಎಲ್ಲ ನೀಟವಾಗಿ ಹದವಾಗಿ ಮಿಕ್ಸ್ ಮಾಡಬೇಕು. ನಾನು ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಹಾಗಾಗಿ ಮೇಲುಪ್ಪು ಹಾಕಿದ್ದೀನಿ. ಸ್ವಲ್ಪ ಕಲ್ಲುಪ್ಪು ಹಾಕಿದ್ರೆ ರುಚಿಯಾಗಿರುತ್ತೆ ಅಂತ ನಾನು ಕಲ್ಲುಪ್ಪೇ ಯೂಸ್ ಮಾಡ್ತಾಯಿದ್ದೀನಿ. ಬೇಡ ಅನ್ನೋರು ಪುಡಿ ಉಪ್ಪನ್ನು ಕೂಡ ಯೂಸ್ ಮಾಡ್ಕೋಬೋದು. ಈಗ ಸಾಸಿವೆ ಮತ್ತು ಮೆಂತೆನ ಹುರಿದು ಪೌಡ್ರ್ ಮಾಡಿದ್ದನ್ನು ಈಗ ಹಾಕ್ತಾಯಿದ್ದೀನಿ. ಇದನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಒಂದೊಂದೇ ಆದಮೇಲೆ. ನಮ್ಮ ದಾನ್ವಿ ಎಷ್ಟು ಕಿತಾಪತಿ ಮಾಡ್ತಾಳೆ ಅಂದರೆ ಮಧ್ಯೆ ಏನೇನಾದರೂ ಕೆಲಸ ಮಾಡ್ತಾಳೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ 1-2 ಅವರ್ಸು ಬಿಟ್ಬಿಡಿ. ಹಾಗೆ ತಕ್ಷಣಕ್ಕೆ ಡಬ್ಬಿಗೆ ಹಾಕೋಕ್ಕೆ ಹೋಗ್ಬಿಡಿ. ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾನು ಅದ್ರ ಜೊತೆಗೆ ಒಂದು ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಒಂದು ಅರ್ಧ ಸ್ಪೂನ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದೇನಂತ ಹೇಳಿದ್ರೆ, ಒಂದು ಹುಳಿ, ಉಪ್ಪು, ಖಾರ ಎಲ್ಲದ್ರ ಜೊತೆಗೆ ಒಂದು ಚೂರು ಸ್ವೀಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲ. ನೋಡಿ ಯಾವ ಥರ ಕಲರ್ ಬಂದಿದೆ, ಎಷ್ಟು ಟೇಸ್ಟಿಯಾಗಿದೆ ಗೊತ್ತಾ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಈಗ ನಾನು ಡಬ್ಬಕ್ಕೆ ಹಾಕಿಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.